ಅಣ್ಣ ಈ ಮರಿ ಏನು ವಯಸ್ಸಾಗಿದೆ? 2 ವರ್ಷ ಆಗೈತೆ. ಇದು ಏನು ಬೆಲೆ ಕೊಟ್ಟಿದ್ದೀರಿ ಈಗ? ಇದು 1 ಲಕ್ಷಕ್ಕೆ ಅಲ್ಲ, ಇತ್ತು ಅದು ಹಿಡ್ಕೊಂಡಿದ್ರು. ಇದು 1 ಲಕ್ಷ ಕೊಟ್ಟಿರೋದು. ಅಂದರೆ ಯಾವ ಊರಿಗೆ ಕೊಟ್ಟಿದ್ದೀರಿ ಇದು? ಮಂಡ್ಯದವ್ರಿಗೇನೆ. ಅಂದರೆ ಈಗ ಇದು ಬಕ್ರೀದ್ಗೆ ಇದು ಸೇಲ್ ಆಗಿರೋದು. ಅಂದರೆ ಮೇವೆಲ್ಲ ಹಸಿ ಮೇವ ಒಣ ಮೇವು ಕೊಡ್ತೀರಾ ನೀವು? 2 ಕೊಡ್ತೀರಿ. ಅಂದರೆ ಈ ಮಿನರಲ್ ಮಿಕ್ಸ್ಚರ್ ಆ ಥರ ಏನಾದ್ರು ಕೊಡ್ತೀರಾ? ಅಲ್ಲ, ಉಳ್ಳಿ ಜೋಳ ಎಲ್ಲ 2 ಟೈಮ್ ಫೀಡ್ ಕೊಡ್ತೀರಾ? ಅಂದರೆ ಉಳ್ಳಿ ಜೋಳ ಅದೆಲ್ಲ, ಅದು ಬಿಟ್ಟರೆ ಹುಲ್ಲು ಅಷ್ಟೇ. ಅಂದರೆ ಇವೆಲ್ಲ ಸೇಲ್ ಆಗಿದಾವೆ ಇವು ಪೂರ್ತಿ? ಇವೆಲ್ಲ ಸೇಲ್ ಆಗಿವೆ. ಇವು ಸೇಲ್ಗಿರತ್ತೆ ಇವು. ಇದೇನು ಸೇಲ್ ಆಗೈತೆ ಇದು? ಏನು ಬೆಲೆಗೆ? 50,000. ಅಂದರೆ ಇವೆಲ್ಲ ಬಂಡೂರು ಕ್ರಾಸ್? ಇವು ಕ್ರಾಸು. ಅಂದರೆ ಇದು ಬಂಡೂರು ಕ್ರಾಸ್, ಎಲ್ಲ ಬಂಡೂರು ಕ್ರಾಸು. ಎಲ್ಕ ಸೇಮ್ ಮೇವು ಇವು? ಇದೇ ಅಂತಕ್ಕೆ ಸೇಲ್ ಆಗೈತೆ ಇದು? 3 ಮರಿ 1.5 ಲಕ್ಷ. ಅಂದರೆ ಎಲ್ಲ 50,000 ಬಿದ್ದು. ಅಂದರೆ ನೀವು ಹಿಂಗೆ ಅಟ್ಟದ ಮೇಲೆ ಸಾಕೋದು ಇವು? ಇವು ಕೂಡ ಬಂಡೂರು ಕ್ರಾಸ್ ಇವು. ಅಂದರೆ ಎಷ್ಟು ವೆಯ್ಟ್ ಬರ್ಬೋದು ಇವೆಲ್ಲ ಲೈವ್ ವೆಯ್ಟ್? ಈಗ 75-80 kg ಬರ್ತವೆ. ಅಂದರೆ ವರ್ಷ ನಿಮ್ಮ ತಾವು ಮರಿಗಳಿರ್ತಾವೆ ಜಾಸ್ತಿ? ಅಂದರೆ ಎಷ್ಟಿರ್ತವೆ? 20 ಮರಿ. ಇವಣ್ಣ ಸೇಲ್ಗಿರವು ಈಗ? ಅಂದರೆ ಎಷ್ಟು ಟಗ್ರವ ಇನ್ನು ಸೇಲ್ಗೆ? 6 ಟಗ್ರು. ಅದು ಏನು ವಯಸ್ಸಾಗಿರ್ಬೋದು ಅದು? 1.5 ವರ್ಷ. ಅಂದರೆ ಬೆಲೆ ಏನು ಹೇಳ್ತಿದ್ದೀರಿ ಈಗ ಅದು? 6ಕ್ಕೂ 2.5 ಲಕ್ಷ. ಅಂದರೆ ಈಗ ಸಿಂಗಲ್ ಆದರೆ 42,000. ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಿ. ಇವೆಲ್ಲ ಲೈವ್ ವೆಯ್ಟ್ ಒಂದು 55-60 kg ಬರುತ್ತೆ. ಈಗ 60 kg ಬರ್ತವೆ. ಎಷ್ಟು ಕೇಳಿದ್ರಲ್ಲ? 6ಕ್ಕೂ ಎಷ್ಟು ಹೇಳಿದ್ರು? 2.5 ಲಕ್ಷ. ಸಿಂಗಲ್ ಆದರೆ 42,000 ಅಷ್ಟು ಬೀಳುತ್ತೆ. ಎಲ್ಲ ಬೀಜದ ಮರಿಗಳು.